ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ. ನಾನಂತೂ ಮಸ್ತಾಗೇ ಇದ್ದೀನಿ. ಸೊ ಇನ್ನು ಮುಂದೆ ನಾನು ಹೇಳಿದ್ನಲ್ಲ ಚಾಲೆಂಜ್ ವಿಡಿಯೋ, ಆ ಥರ ಡೈಲಿ ಒಂದೊಂದು ವಿಡಿಯೋ ಕಂಪಲ್ಸರಿ ಬರಲೇಬೇಕು. ಅದೇ ಥರ ನೀವು ಇವತ್ತು ಯಾವ್ದ್ರ ಬಗ್ಗೆ ಮಾತಾಡ್ತಿದ್ದೀನಿ ಅಂತಂದರೆ, ನಾರ್ಮಲಾಗಿ ಈ ವಿಡಿಯೋ ಬಗ್ಗೆ ನಾನು ಇವತ್ತು ಅಪ್ಲೋಡ್ ಮಾಡ್ತಿದ್ದೀನಿ, ನೀವು ನೋಡಿರ್ತೀರಾ ಆ ವಿಡಿಯೋನ. ಸೊ ಇನ್ ಕೇಸ್ ನೀವು ಯಾರು ನೋಡಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ ನೋಡಿ. ಹಾಗೆ ನಮ್ಮ ಚಾನಲ್ ಹೆಸರು ಬಂದು ರೈಡಿಂಗ್ ರೀನರ್ ಅಂತ. ನಮ್ಮ ಚಾನಲಲ್ಲಿ ಯಾವ ಥರ ವಿಡಿಯೋಸ್ ಹಾಕ್ತೀನಿ ಅಂತಂದರೆ, ಟ್ರಾವೆಲ್ ರಿಲೇಟೆಡು, ಈ ಥರ ಎಕ್ಸ್ಪ್ಲೋರ್ ವಿಡಿಯೋಸು, ಈ ಥರ ನಿಮಗೆ ಯೂಸ್ ಆಗೋ ಥರ ಒಂಥರ ವಿಡಿಯೋಗಳು ಕೊಡ್ತೀನಿ. ಫನ್ನಿ ವಿಡಿಯೋಸು, ಪ್ರಾಂಕ್ಸು, ಫುಡ್ ಬ್ಲಾಗಿಂಗ್, ಈ ಥರ ತುಂಬ ಹೇಳೋಕ್ಕೆ ಆಗದಿರೋಂಥ ವಿಡಿಯೋಸ್ಗಳು ಕೊಡ್ತಾ ಇದ್ದೀನಿ. ಸೊ ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಂತ ಬೆಲ್ ಐಕನ್ ತಪ್ಪದೆ ಆಕ್ಟಿವೇಟ್ ಮಾಡಿ ಇಟ್ಕೊಳ್ಳಿ. ಸೊ ಇದು ಅನ್ಬಾಕ್ಸಿಂಗ್ ವಿಡಿಯೋ ನಾನು ಆಲ್ರೆಡಿ ಮಾಡಿಟ್ಟಿದ್ದೀನಿ, ಆ ವಿಡಿಯೋನ ಚೆಕ್ ಮಾಡಿ ನೋಡಿ. ಇವತ್ತು ನಾವೇನು ಮಾಡ್ತಿದ್ದೀವಿ ಅಂತಂದರೆ, ಈ ಡಿಜಿಟೆಕ್ನ ಡಿಸ್ಟೆನ್ಸ್ ಆಗಲಿ ಮತ್ತು ಇನ್ನೇನೋ ನಾಯ್ಸ್ ಕ್ಯಾನ್ಸಲೇಷನ್ಸು, ಎಕೋ ಮೋಡ್, ಇದೆಲ್ಲ ಪೂರ್ತಿಯಾಗಿ ಚೆಕ್ ಮಾಡ್ತೀವಿ. ಇವಾಗ ಫಸ್ಟು ಡಿಸ್ಟೆನ್ಸು 100 ಮೀಟರ್ಸ್ ಅಂತ ಐತೆ. ನಾವು ಇವಾಗ ಡಿಸ್ಟೆನ್ಸ್ ಚೆಕ್ ಮಾಡೋಣ ಬನ್ನಿ. ಇವಾಗ ನಾನು ಹಿಂಗೆ ಮಾತಾಡ್ಕೊಂಡು ಹಿಂಗೆ ಸುತ್ತಾಕೊಂಬತ್ತೀನಿ. ಅದೆಷ್ಟು ದೂರ ಮಾತಾಡ್ತೀನಿ ಅಂತ ನನಗಂತೂ ಗೊತ್ತಿಲ್ಲ. ಬಟ್ ನಾರ್ಮಲ್ ಆಗಿ ನಾನು ಹೇಳ್ಬೇಕು ಅಂತ ಏನೋ ಇರೋದಂತಂದ್ರೆ, ಈ ಮೈಕ್ ನನಗೆ ಡಿಸ್ಟೆನ್ಸ್ ವೈಸ್ ತುಂಬ ಚೆನ್ನಾಗೈತೆ. ಇವಾಗ ನಾನು ಮಾತಾಡ್ತಿರೋದು ಎಕೋ ಮೋಡಲ್ಲಿ ಹೇಗಿರುತ್ತೆ ಅನ್ನೋದು ನಿಮಗೆ ಸೆಕೆಂಡ್ ಕ್ಲಿಪ್ ಅಂತ ತೋರಿಸ್ತೀನಿ. ಇವಾಗ ನಾನು ಮಾತಾಡ್ತಿರೋದು ಇದಕ್ಕೊಂದು ಮೇಲೆ ಕ್ಲಿಪ್ ಥರ ಕೊಟ್ಟಿರ್ತಾರೆ. ಅದು ಕ್ಲಿಪ್ ಅನ್ನೋಕ್ಕಿಂತ ಏನಂತಾರ ಗೊತ್ತಿಲ್ಲ, ಇಲ್ಲಿ ಮೇಲೆ ಇರುತ್ತೆ. ಸೊ ಅದು ಹಾಕೊಂಡು ನಾವು ಮಾತಾಡ್ಬೋದು. ಇವಾಗ ಹತ್ರ ನಾನೊಂದು 30 ಮೀಟರ್ಸ್ ಇರ್ತೀನಿ ಅಂತ ಅನ್ಸುತ್ತೆ, 30 ಮೀಟರ್ಸ್ ಇರ್ಬೋದು. ಸೊ ಇವಾಗ ಹಿಂಗೆ ಮಾತಾಡ್ಕೊಂಡು ನಾರ್ಮಲಾಗಿ ನಡ್ಕೊಂಡು ಹೋಗ್ತಿದ್ದೀನಿ, ಹೇಗೆ ಕೇಳಿಸುತ್ತೋ ಅಂತ. ಇದು ಹಾಕೊಂಡಿದ್ದೆ ಇಲ್ಲಿ ಒಂಥರ ಚೆನ್ನಾಗಿ ಕಾಣಲಿಲ್ಲ, ಅದಕ್ಕೆ ತೆಗೆದಿಟ್ಬಿಟ್ಟೆ. ಕೈಯಲ್ಲೇ ಇಟ್ಕೊಂಡು ಮಾತಾಡೋಣ ಅಂತ ಹೇಳ್ಬಿಟ್ಟು ಪರವಾಗಿಲ್ಲ ಅಂತ ಅಂದ್ಕೊಳ್ತೀನಿ. ಇವಾಗ ಮತ್ತೆ ನಾವು ಇವಾಗ ಅಲ್ಲೋಗಿ ಚೆಕ್ ಮಾಡೋಣ. ನನ್ನ ಪ್ರಕಾರ ನಾನು ಯಾವಾಗಲೇ ಇಲ್ಲಿ ಕೂತಿದ್ದೆ, ಇಲ್ಲಿ ಕ್ಯಾಮ್ರಾ ಮೈಕ್ ಕೊಟ್ಬಿಟ್ಟು ಅಲ್ಲಿವರೆಗೂ ಹೋಗಿದ್ದೆ. ಹತ್ರ ಒಂದು 100 ಮೀಟರ್ಸ್ ಬರುತ್ತೆ ನನ್ನ ಪ್ರಕಾರ. ಬಟ್ ನಿಮ್ಗೆ ಇವಾಗ ಕೇಳಿಸ್ತಾ ಇರುತ್ತೆ ಅಂತ ಅನ್ಕೊಳ್ತೀನಿ. ಹಾಗೆ ಸೊ ಇವಾಗ ನೋಡಿ ಎಷ್ಟು ದೂರದಲ್ಲಿದ್ದೀನಿ. ಸ್ವಲ್ಪ ಹಿಂದೆ ಹುಡುಗಿರು ಬರೀ ಇದ್ದಾರೆ ಅಂದ್ಬಿಟ್ಟು ಅಷ್ಟು ದೂರ ಹೋಗ್ತಿಲ್ಲ. ಬಟ್ ಇಲ್ಲಿಂದನೇ ಚೆನ್ನಾಗಿ ಕೇಳಿಸುತ್ತೆ ಅಂತ ಅನ್ಕೊಳ್ತೀನಿ. ವಾಯ್ಸ್ ಬರ್ತಿದೆ ಅಂತ ಗೊತ್ತಿಲ್ಲ. ಇದೊಂದು ಪಾರ್ಕ್ ಬಂದಿದ್ದೀನಿ, ತುಂಬ ಜನ ಇದ್ದಾರೆ ಅಂತ ಅನ್ಕೊಳ್ತಿದ್ದೆ. ಬಟ್ ಪರವಾಗಿಲ್ಲ, ಕಪಲ್ಸ್ ಆಗಿ ಬಂದವ್ರೆ, 4 ಜನ ಆ ಥರ ಬಂದು ಕೂತವ್ರೆ. ನಮ್ಮ ತಮ್ಮ ಮಾತ್ರ ಸೋಲಾಗಿ ಒಬ್ಬನೇ ಕೂತವನೇ. ಒಂಥರ ನಾಚಿಕೆ ಇರುತ್ತಲ್ಲ ಈ ಕಡೆಲ್ಲ ಮಾಡಬೇಕು ಅಂತಂದರೆ. ಮುಖ್ಯವಾಗಿ ಇವಾಗ ನಾನು ಇದ್ರ ಬಗ್ಗೆ ಚೆಕ್ ಮಾಡ್ತಿದ್ದೀನಿ. ನಾನು ನಿಮಗೆ ಡಿಸ್ಟೆನ್ಸ್ ಹೇಳಬೇಕು, ಡಿಸ್ಟೆನ್ಸ್ ಎಷ್ಟು ದೂರ ಇರುತ್ತೆ ಅಂತ ನಿಮಗೆ ಒಂದು ಐಡಿಯಾ ಬಂದರೆ ಮೇ ಬಿ ನೀವು ತಗೊಳ್ಳೋದಕ್ಕೆ ಒಂದು ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ರೀತಿಯಲ್ಲಿ ಡಿಸ್ಟೆನ್ಸ್ ತೋರಿಸ್ತಿದ್ದೀನಿ. ನೆಕ್ಸ್ಟ್ ಇವಾಗ ನಾವು ಎಕೋ ಮೋಡಲ್ಲಿ ಚೆಕ್ ಮಾಡೋಣ. ಇವಾಗ ನಾನು ನಡ್ಕೊಂಡು ಬರ್ತಿರೋದು ಪೂರ್ತಿಯಾಗಿ ಚೆಕ್ ಮಾಡಿ ನೋಡಿರ್ತೀರಾ, ಹೇಗಿರುತ್ತೆ ಅಂತ ನಿಮ್ಗೆ ಗೊತ್ತಾಗಿರುತ್ತೆ. ಇವಾಗ ಬನ್ನಿ ನಾವು ಎಕೋ ಮೋಡ್ ಚೆಕ್ ಮಾಡಿ ನೋಡೋಣ. ಈ ವಿಡಿಯೋ ಮತ್ತು ಇದು ಡಿಫ್ರೆನ್ಸ್ ಹೇಗಿರುತ್ತೆ ಅಂತ ನಿಮ್ಗೆ ಗೊತ್ತಾಗಿರುತ್ತೆ. ಇವಾಗ ಬನ್ನಿ ಎಕೋ ಮೋಡ್ ಚೆಕ್ ಮಾಡೋಣ. ಸೊ ಇವಾಗ ಆನ್ ಮಾಡಿದ್ದಾರೆ ಅಂತ ಅನ್ಕೊಳ್ತೀನಿ. ನಾನು ಇವಾಗ ಏನು ಮಾಡ್ತಿದ್ದೀನಿ ಅಂತಂದರೆ, ನಾನು ನಮ್ಮ ತಮ್ಮ ಇವಾಗ ಚೆಕ್ ಮಾಡ್ತಿದ್ದೀವಿ 2 ಡಿವೈಸು ಒಟ್ಟಿನಲ್ಲಿ ಡಿಸ್ಟೆನ್ಸ್ ಇದ್ದರೂ ಚೆನ್ನಾಗಿ ಕೇಳಿಸುತ್ತಾ ಇಲ್ವಾ ಅಂತ ಚೆಕ್ ಮಾಡ್ತಿದ್ದೀವಿ. ಇವಾಗ ನಾನು ಇಲ್ಲಿದ್ದೀನಿ, ನಮ್ಮ ತಮ್ಮ ಅಲ್ಲವನೇ. ಇವಾಗ ಚೆಕ್ ಮಾಡೋಣ ರೀ. ನರೇ ಸಮಾಧಾನ ಚೆಕ್ ಮಾಡ್ತಾ ಇದೀವಿ. ದೂರದಿಂದ 2 ಮೈಕ್ ಒಂದೇ ಕೇಳಿಸ್ತಿದೆ ಅಂತ ಅನ್ಕೊಳ್ತೀನಿ. ಮಾತಾಡ್ತಿರೋ ಅವ್ನು ಕೇಳಿಸ್ತಿಲ್ಲ, ಅವ್ನು ಮಾತಾಡ್ತಿರೋ ನನಗೂ ಕೇಳಿಸ್ತಿಲ್ಲ. ನಾನು ಈ ಕಡೆ ಕುತ್ಕೊಂಡಿದ್ದೀನಿ, ಆಚೆ ಪಂಡಗ ಫುಲ್ ಜಾಲಿನೇ ಮಾತಾಡ್ತಿರ್ತಾರೆ ನನ್ನ ಪ್ರಕಾರ. ಇದಾನೆ ನಡ್ಕೊಂಡು ನೋಡಬೇಕು, ಜಾಲಿ ಅಂತ ಎಲ್ಲ ಜಾಲಿ. ಇವಾಗ ರೆಕಾರ್ಡ್ ಮಾಡಿದ್ದು ವಯಸ್ಸು ಕೆಟ್ಟಾಗೋಯ್ತು. ಇದು ಇನ್ನೊಂದು ಥರ ಮಾಡ್ತಿದ್ದೀವಿ. ನೆಕ್ಸ್ಟು ಟ್ರಾಫಿಕಲ್ಲಿ ಮಾಡ್ತೀವಿ. ಏನಣ್ಣ ಮಾತಾಡ್ದಾ? ಏನು ಮಾತಾಡಿದೆ? అంటే పండగ మైక్ చెక్ చేస్తున్నాము. దాని నుంచి ఒకే టైం మైక్ వర్క్ అవుతుందా చేంజ్ చేసుకోవాలా? ತೆಲುಗು ಕನ್ನಡ. ಸೊ ಇವಾಗ ನಾನು ಚೆಕ್ ಮಾಡಿದ್ದೀನಿ, ನಿಮಗೆ ಡಿಫ್ರೆನ್ಸ್ ಗೊತ್ತಾಗಿರುತ್ತೆ ಅಂದ್ಕೊತೀನಿ. ಇವಾಗ ಟ್ರಾಫಿಕಲ್ಲಿ ನಾಯ್ಸ್ ಕ್ಯಾನ್ಸಲೇಷನ್ ಎಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತ ನೋಡೋಣ ಬನ್ನಿ. ಇವಾಗ ಎಕೋ ಮೋಡ್ ಆನ್ ಮಾಡ್ತೀನಿ ನೋಡಿ. ಇವಾಗ ಇಲ್ಲಿ ಬ್ಲೂ ಕಲರ್ ಹೊಳಿತಿದೆ ಅಂತಂದರೆ ಎಕೋ ಮೋಡ್ ಆನ್ ಆಗಿದೆ ಅಂತ. ಎಕೋ ಮೋಡಲ್ಲಿ ಹೇಗೆ ಕೇಳಿಸ್ತಿದೆ ಅಂತ ನನಗೆ ಗೊತ್ತಿಲ್ಲ. ಬಟ್ ಆವಾಗಲೇ ಚೆಕ್ ಮಾಡಿದಾಗ ಫುಲ್ ನಾಯ್ಸ್ ಕೇಳಿಸ್ತೈತೆ. ಅದು ನೋಡ್ಕೊಂಬನ್ನಿ. ಸೊ ನಾವು ಇವಾಗ ಎಕೋ ಮೋಡಲ್ಲಿ ಮಾತಾಡ್ತೀವಿ. ಈ ಎಕೋ ಮೋಡ್ ಇವಾಗ ತೆಗ್ದೈತಿ. ಇವಾಗ ಎಕೋ ಮೋಡ್ ತೆಗ್ದಾಯಿತು. ಇಲ್ಲಿ ಗ್ರೀನ್ ಕಲರ್ ಸೊ ನೋಡಿದ್ರಲ್ಲ, ಅದು ಎಕೋ ಮೋಡಲ್ಲಿ. ಎಕೋ ಮೋಡ್ ಯಾವಾಗ ಯೂಸ್ ಮಾಡಬೇಕು ಅಂತಂದರೆ, ಒಂದು 4 ಇನ್ ಕೇಸ್ ಇವಾಗ ಯೂಟ್ಯೂಬರಲ್ಲಿ ಕತೆಗಳು ಹೇಳ್ಬೇಕಾದ್ರೆ, ಇಲ್ಲಾಂದರೆ ಇನ್ಫಾರ್ಮೇಷನ್ಸ್ ಕೊಡಬೇಕಾದ್ರೆ, ನಾನೇನಾದರೂ ಅಪ್ಡೇಟ್ ಕೊಡಬೇಕಾದ್ರೆ ರೂಮಲ್ಲಿ ಕೂತಿರ್ತೀನಲ್ಲ, ಆ ಟೈಮಲ್ಲಿ ಯೂಸ್ ಮಾಡಬೇಕು. ಸೊ ಇವಾಗ ನಾನು ನಾರ್ಮಲಾಗಿ ಮಾತಾಡ್ತಿದ್ದೀನಿ. ಎಕೋ ವಾಯ್ಸ್ ನನಗೆ ಹೆಂಗೆ ಕೇಳಿಸ್ತು ಅಂತ ಗೊತ್ತು, ಅದಕ್ಕೆ ಇದು ನಾರ್ಮಲಾಗಿ ಮಾತಾಡ್ತಿದ್ದೀನಿ. ನಾನು ಹೋಗ್ತಾ ದಾರಿನಲ್ಲಿ ಏನಾದ್ರು ತುಂಬ ಟ್ರಾಫಿಕ್ ಐತೆ, ಆ ಟೈಮಲ್ಲಿ ಮಾತಾಡಿದ್ರೆ ಹೆಂಗೆ ಕೇಳಿಸುತ್ತೆ ಅನ್ನೋದು ಲಾಸ್ಟಾಗಿ ತೋರಿಸಿ ಈ ವಿಡಿಯೋನಿಗೆ ಮುಗಿಸ್ಕೊತೀನಿ. ಇವಾಗ ಬನ್ನಿ ಹೋಗೋಣ. A few moments later. ಆನ್ ಮಾಡ್ದಾ? ಸೌಂಡ್ ಜಾಸ್ತಿ ಇದೆ, ಪರವಾಗಿಲ್ಲ. ಇವಾಗ ನಾವು ಸರ್ಕಲ್ ಸೆಂಟ್ರ್ ಎಲ್ಲ ಇದ್ದೀವಿ. ಹೇಗೆ ಕೇಳಿಸ್ತಿದೆ ಅಂತ ನನಗೆ ಗೊತ್ತಿಲ್ಲ, ಬಟ್ ನಾಯ್ಸ್ ಜಾಸ್ತಿ ಇದೆ. ವಿಲ್ ಸಿ ಹೇಗೆ ಕೇಳಿಸುತ್ತೆ ಅನ್ನೋದು ನೋಡೋಣ ಈಗ. ಬಟ್ ಟ್ರಾಫಿಕ್ ಅನ್ನೋದು ತುಂಬ ಕಮ್ಮಿ ಇದೆ. ಯಾ
ಸೊ ರಿಯಲ್ ಟ್ರಾಫಿಕ್ ಹೇಗಿದೆ ಅಂತಂದರೆ ಇವಾಗ ಚೆಕ್ ಮಾಡಿಸ್ತೀನಿ ರೀ ನಿಮಗೆ. ಇವಾಗ ವಾಯ್ಸ್ ಹೇಗೆ ಕೇಳಿಸ್ತಿದೆ ಅಂತ ಅಂದ್ಕೊಳ್ತೀನಿ. ಇವಾಗ ಹಿಂಗೆ ಡೈರೆಕ್ಟಾಗಿ ಮನೆಗೆ ಹೋಗ್ತಿದ್ದೀವಿ. ಈ ವಿಡಿಯೋನಿಗೆ ಮುಗಿಸ್ಕೊತೀನಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋನಲ್ಲಿ ಸಿಗೋಣ. ಈ ಮೈಕ್ ರಿವ್ಯೂ ಇಷ್ಟೇ. ಇನ್ನೇನು ಮಾಡೋಕ್ಕಾಗೋದಿಲ್ಲ, ಏನೇನಿದ್ರೆ ಕಮೆಂಟ್ಸ್ನಲ್ಲಿ ತೋರಿಸಿ, ನಾನು ಬೇಕಾದ್ರೆ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ಕೊತೀನಿ. ಸಿ ಯು ಟೇಕ್ ಕೇರ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.